ಹರೇ ಕೃಷ್ಣ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊತೀನಿ. ಬೆಳಗ್ಗೆ ಲೇಟಾಗಿದ್ದಾಗ ಪಟ್ಟಂತ ಏನಾದರೂ ತಿಂಡಿ ಮಾಡಬೇಕು ಅಂದರೆ ಇದು ಬೆಸ್ಟು. ಪುಳಿಯೋಗರೆ ಸಿಂಪಲಾಗಿ ಹೇಗೆ ಮಾಡೋದು ಅಂತ ನೋಡೋಣ. 4-5 ಟೇಬಲ್ ಸ್ಪೂನ್ ಎಣ್ಣೆ. ಇದಕ್ಕೆ ಸ್ವಲ್ಪ ಎಣ್ಣೆ ಮುಂದೆ ಇದ್ರೇ ಚೆನ್ನಾಗಿರುತ್ತೆ. ಸ್ವಲ್ಪ ಸಾಸಿವೆ, ಕಡಲೆಬೀಜ, ಕಡಲೆಬೇಳೆ ಅಷ್ಟು ಹಾಕಿ ಒಗ್ಗರಣೆ ಮಾಡಿ. ಕಡಲೆಬೀಜ ಸ್ವಲ್ಪ ಫ್ರೈ ಆದಮೇಲೆ ಕಡಲೆಬೇಳೆ ಹಾಕಿ, ಆವಾಗ ಅದು ಸ್ವಲ್ಪ ಸಾಫ್ಟಾಗಿ ಚೆನ್ನಾಗಿರುತ್ತೆ ತಿನ್ನೋಕ್ಕೆ. ಕಡಲೆಬೇಳೆ ಹಾಕಿದ್ದು ಒಂದು 2 ಮಿನಿಟ್ಸ್ಗೆ ಕರಿಬೇವು ಮತ್ತು ಒಣಗಿದ ಮೆಣಸಿನ್ಕಾಯಿ ಹಾಕಿ ಅದು ಸ್ವಲ್ಪ ಫ್ರೈ ಆದಮೇಲೆ ಚಿಟಪಟ ಅಂತ ನೆನೆಸಿಟ್ಟಿರುವಂಥ ಹುಣಸೆಹಣ್ಣಿನ ಹುಳಿ, ಒಂದು ನಿಂಬೆಹಣ್ಣು ಗಾತ್ರದ ಹುಣಸೆಹಣ್ಣು ಆದರೆ ಸಾಕಾಗುತ್ತೆ. ನಾನಿಲ್ಲಿ 4 ಜನಕ್ಕೆ ಆಗೋಷ್ಟು ಪುಳಿಯೋಗರೆ ಮಾಡ್ತಿದ್ದೀನಿ. ಆ ಹುಳಿ ಬಿಟ್ಟು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಅರಿಶಿಣದ ಪುಡಿ ಒಂದು ಅರ್ಧ ಚಮಚ, ಆಮೇಲೆ ಪುಳಿಯೋಗರೆ ಪೌಡರ್ ನಾನಿಲ್ಲಿ MTR ಅವ್ರದ್ದು ಯೂಸ್ ಮಾಡ್ತಿದ್ದೀನಿ. MTR ಈಸ್ ಬೆಸ್ಟ್ ನನ್ನ ಪ್ರಕಾರ, ಯಾಕೆಂದರೆ ನಾನು ಯಾವಾಗಲೂ ಜಾಸ್ತಿ ಅದನ್ನೇ ಯೂಸ್ ಮಾಡೋದು. ಈ ಕನ್ಸಿಸ್ಟೆನ್ಸಿ ಇರಲಿ ಸಾಕು. ಅದು ಚೆನ್ನಾಗಿ ಕುದ್ದಾಗ ತುಂಬ ಟೇಸ್ಟಿಯಾಗಿರುತ್ತೆ. ಸೊ ಈ ಕನ್ಸಿಸ್ಟೆನ್ಸಿ ಇದ್ದು ಒಂದು 5 to 7 ಮಿನಿಟ್ಸ್ ಚೆನ್ನಾಗಿ ಫ್ರೈ ಮಾಡಿದ್ರೆ ಈ ಥರ ಗಟ್ಟಿ ಆಗುತ್ತೆ. ಇಷ್ಟು ಚೆನ್ನಾಗಿ ಎಣ್ಣೆ ಬಿಟ್ಟಾದಮೇಲೆ ಗ್ಯಾಸ್ ಆಫ್ ಮಾಡಿ. ಮೊದಲೇ ರೆಡಿ ಮಾಡಿ ಇಟ್ಕೊಂಡಿರೋ ರೈಸ್, ನಾನು 1/4 ಲೋಟ ರೈಸ್ ಮಾಡಿದ್ದೆ, ಅಷ್ಟಕ್ಕೆ ಈ ಗೊಜ್ಜು ಪರ್ಫೆಕ್ಟಾಗಿ ಆಗುತ್ತೆ. ಗಾರ್ನಿಷಿಂಗ್ಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡಿ ಸಖತ್ತಾಗಿ ಕಲಸಿ. ಘಮ ಹೆಂಗೆ ಬರ್ತಿರುತ್ತೆ ಅಂದರೆ ಕಲಿಸ್ತಿದ್ರೆ ವಾವ್ ಅನ್ನಿಸ್ತಿರುತ್ತೆ. ಅದೆಷ್ಟು ಬೇಗ ತಿಂತೀವಿ ಅಂತ ಅನ್ನಿಸ್ತಿರುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ಕಲರ್ ನೋಡಿ ಏನು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ, ಸಖತ್ತಾಗಿರುತ್ತೆ. ಟ್ರಸ್ಟ್ ಮೀ, ಬಿಸಿ ಬಿಸಿ ಹಾಕ್ಕೊಂಡು ತಿಂತಿದ್ರೆ ಸಖತ್ತಿರುತ್ತೆ. ನಾನು 1/4 ಲೋಟ ರೈಸ್ ಮಾಡಿದ್ದೆ, ಚೂರು ಗೊಜ್ಜು ಮಿಕ್ಕಿದೆ ಅಷ್ಟೇ. ಇನ್ನು ಮಿಕ್ಕಿದೆಲ್ಲ ಕರೆಕ್ಟಾಗಿ ಪರ್ಫೆಕ್ಟಾಗಿ ಆಗಿದೆ. ಇದು 4 ಜನಕ್ಕಾಗುತ್ತೆ. 4 ಜನ ಆರಾಮಾಗಿ ಊಟ ಮಾಡ್ಬೋದು. ಇದೇ ಅಳತೆನಲ್ಲಿ ಮಾಡಿ, ತುಂಬ ಚೆನ್ನಾಗಿ ಬರುತ್ತೆ. 5 ಮಿನಿಟ್ಸಲ್ಲಿ ಪಟ್ ಅಂತ ರೆಡಿ ಆಗೋ ರೆಸಿಪಿ, ಬಟ್ ಸೂಪರ್ ಟೇಸ್ಟಿ. ಹ್ಯಾಪಿ ಈಟಿಂಗ್.